ಅಂದರೆ ನಿಮ್ಮ ಮನೆ ಪರಿಸ್ಥಿತಿ ನೋಡಿ ಕಾಲೇಜ್ ಬಿಟ್ಟು ಜಾಬ್ ಮಾಡ್ತಿದ್ದ? ಹೌದು ಹೌದು ಹೌದು. ಏನು ಓದ್ತಿದ್ದ? ಏನು ಸೆಕೆಂಡ್ ಇಯರ್ ಬೇಕಮ್ ಸರ್. ಅದನ್ನ ಹೇಳಿ. ಸೆಕೆಂಡ್ ಇಯರ್ ಬೇಕಮ್ ಓದ್ತಾ ಇದ್ದ. ಅದು ಡಿಸ್ಕಂಟಿನ್ಯೂ ಮಾಡಿ ಹಾಗೆ ಮನೇಲಿ ಇದ್ಕೊಂಡೆ ಓದ್ಕೊಳ್ತೀನಿ ಅಂತ ಕೆಲಸ. ಅದೇ ನಮ್ಮ ಪರಿಸ್ಥಿತಿ ನೋಡಿ. ಅಂದರೆ ಏನಾಗಿದೆ ನಿಮಗೆ? ಎಷ್ಟು ವರ್ಷದಿಂದ ಇದೆ ಇದು? 10 ವರ್ಷ ಸರ್. 2014 ಸೆಪ್ಟೆಂಬರ್ ಏನೋ ಶುರುವಾಗಿರೋದು ನನಗೆ. ಇದು ಒಬ್ಬರು DVT ಅಂತಾರೆ, ಎಲ್ಲ ಡಾಕ್ಯುಮೆಂಟ್ ಇದೆ ಅಲ್ಲಿ. DVT ಅಂದರೆ ಡೀಪ್ ವೇನ್ಸ್ ಥ್ರಾಂಬೋಸಿಸ್ ಅಂತ ಹೇಳ್ತಾರೆ. ಒಳಗಡೆ ನರಗಳು ಎಲ್ಲ ಬೇಡಾಗಿರೋದು ಒಳಗಡೆಯಿಂದ. ಇದು ಮತ್ತು ವೆರಿಕೋಸ್ ವೇನ್ಸು ಅಂತಾರಲ್ಲ, ಅದು ಬ್ಲಡ್ ಕ್ಲಾಟ್ ಆಗಿ ಹೆಚ್ಚು ಕಡಿಮೆ ಇಷ್ಟು ದಪ್ಪ ಆಗಿತ್ತು. ಈ ತೊಡೆ ಸೈಜ್ ಆಗಿ ಈಗ ಸ್ವಲ್ಪ ಬರ್ತಾ ಇದೆ. ಈ ಮರ್ಡರ್ ಕೇಸಲ್ಲಿ ನಿಮ್ಮ ಮಗ ಪೊಲೀಸರು ಅರೆಸ್ಟ್ ಮಾಡೋದಂತ ಗೊತ್ತಾದಾಗ ನೀವು ಇಲ್ಲೇ ಇದ್ರ ಊರಲ್ಲಿ? ನಾನು ಊರಲ್ಲಿದ್ದೆ ಸರ್. ಯಾವಾಗ ಬಂದಿದ್ದು? ನಾನು 17th ಬಂದೆ. ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ TV ನ್ಯೂಸ್ ನೋಡಿ. ಅದು ನಮ್ಮ ಅಕ್ಕ ಬಂದು ಏನೋ ನಿಕ್ಕಿ ಏನು ಕತೆ ಒಂದು ಏನಕ್ಕಾಯ್ತು ಅಂತ. TV ನೋಡಿಲ್ವಾ? ಹೋಗಿ ನೋಡು, ಬರ್ತಾ ಇರ್ತಾನೆ. ಯಾಕೆ ಜೈಲಲ್ಲಿದ್ದಾನಲ್ಲೋ, ಯಾಕೋ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂದಿದ್ದು. ಆದಮೇಲೆ ಗೊತ್ತಾಗಿದ್ದು ನನಗೆ ಸರ್. ಈಗ ಆಧಾರ ಸ್ತಂಭ ಆತನೇ ಸರ್ ಇರೋನೇ, ಅವನೊಬ್ಬನೇ ಮಗ. ಆತ ಒಬ್ಬ ದುಡಿದು ನಿಮ್ಮನ್ನೆಲ್ಲ ಸಾಕ್ತಾ ಇದ್ದ. ಹೌದು ಹೌದು ಹೌದು. ಜೈಲು ಸೇರಿದ ಮೇಲೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಸರ್? ಈಗ ಮಗನಿಂದನೇ ಆಧಾರ ಆಗಿದಂತ ಇವತ್ತು ಮಗ ಜೈಲು ಸೇರಿದ್ದಾನೆ. ಹೌದು. ಪರಿಸ್ಥಿತಿ ಹೇಗಿದೆ? ಅಯೋಮಯ ಸರ್. ಏನಂತ ಹೇಳಿದ್ರೆ ಬಾಯಿ ಮಾತು ಬರೀ ಯಾವ ರೀತಿ ಹೇಳಿ ನಿಮಗೆ. ಅದು ಈಗ ನಿಮಗೆ ಕಾನೂನು ಹೋರಾಟ ಮಾಡೋದಕ್ಕೆಲ್ಲ ಎಲ್ಲಿಂದ ಭೇಟಿ ಮಾಡಿದ್ರ? ಆರ್ಥಿಕ ಸಹಾಯ ಮಾಡ್ತೀರಿ ಅಂದ್ರೆ ಏನು? ಇಲ್ಲ ಸರ್, ಯಾರು ಭೇಟಿ ಮಾಡಲಿಲ್ಲ. ದರ್ಶನ್ ಅವ್ರಿಗೆ ಪರಿಚಯ ಇದ್ದಾರೆ ನಿಮ್ಮ ಮಗ? ಇಲ್ಲ ಸರ್. ಪಿಕ್ಚರ್ ನೋಡ್ತಾನೆ. ಯಾವ ಪಿಕ್ಚರ್ ನೋಡಿ, ಈಗ ವಿಜಯ್ ಪಿಕ್ಚರ್ ಬಂದ್ರೂ ಹೋಗ್ತಾನೆ. ಎಲ್ಲನೂ ಪಿಕ್ಚರ್ ನೋಡೋದ್ರಲ್ಲಿ ಇದ್ದ ಸರ್. ಹೆಂಗೆ ಕಾಂಟ್ಯಾಕ್ಟು ಈ ಕೊಲೆ ಪ್ರಕರಣಕ್ಕೂ ನಿಮ್ಮ ಮಗ ಹೋಗೋದಕ್ಕೆ? ಕಾಂಟ್ಯಾಕ್ಟೇ ಇಲ್ಲ ಸರ್, ನನಗೆ ಕಾಂಟ್ಯಾಕ್ಟೇ ಇಲ್ಲ. ದುಡ್ಡಾಸೆಗೋಸ್ಕರ ಯಾರಾದರೂ ಇದು ಮಾಡಿದಾರ? ಏನಾದರೂ ಷಡ್ಯಂತ್ರ ನಡೆದಿದೆಯಾ ಅಂತ? ಯಾವ ರೀತಿ ಹೇಳ್ತೀರಿ ಸರ್? ನಿಮಗೇನು ತಿಳಿದಿದೆಯಾ? ಮೀಡಿಯಾದವ್ರಿಗೆ ಏನು ಗೊತ್ತೋ ನೋಡಿ. ನಿಮಗೆ ಏನು ಗೊತ್ತಿದೆ ಅದೇ ನಮ್ಗೆ ಗೊತ್ತಿರೋದು ಸರ್. ಮನೆಯವ್ರ ತಾಯಿ ಭೇಟಿ ಮಾಡಿದ್ರು, ಅವ್ರ ಹತ್ರ ಏನಾದ್ರು ಹೇಳ್ಕೊಂಡ ಈ ರೀತಿ ಇದಕ್ಕೋಸ್ಕರ ಹೋದೆ ಅಥವಾ ಈ ವಿಚಾರಕ್ಕೋಸ್ಕರ ಹೋದೆ ಅಂತ ಏನಾದ್ರು ಹೇಳ್ಕೊಂಡಿದ್ರಂತ ಜೈಲು ಒಳಗಡೆ? ಇಲ್ಲ, ಆ ವಿಷಯ ಗೊತ್ತಿಲ್ಲ ಸರ್ ನನಗೆ. ಏನು ಕೇಳ್ಕೊಳ್ತೀರಾ ಕೊನೆಯಾಗಿ ಮಾಧ್ಯಮ ಮುಖಾಂತರ? ಏನು ನೆರವು ಬೇಕಾ? ಹೇಗೆ ಏನು ಕೇಳ್ಕೊತೀರ? ಅಲ್ಲ, ನಮಗೆ ದುಡ್ಡು ಕಾಸು ಏನು ಬೇಡ ಸರ್. ನನ್ನ ಮಗ ಬಂದರೆ ಸಾಕು ಸರ್, ಇನ್ನೇನು ಬೇಡ. ನಿಮ್ಮ ಮಗನ ತುಮಕೂರಲ್ಲಿ ಗೊತ್ತು ಸರ್, ಗೊತ್ತು. ನಾವು ಅವನಿಗೋಸ್ಕರ ಬರೀ ನ್ಯೂಸ್ ನೋಡ್ಕೊಂಡೇ ಕೂತಿರ್ತೀವಿ. ಏನಾಗುತ್ತೋ ಯಾವಾಗ ಬರ್ತಾನೆ, ಅವನ ದಾರಿನೇ ನೋಡ್ತಾ ಇದ್ದೀವಿ ನಾವು. ಮಗನ ದಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಇನ್ನೇನು ಮಾಡ್ತೀರಿ ಸರ್?